ಹೊಂಟಾರಂತ ಕೇಳಿದ್ರ ಹೌದ್ರಿಪ್ಪ ಹೌದು. ಆ ನನ್ನವ್ವ ಆದಿಶಕ್ತಿ ಯಾವತ್ತು ನಿಮಗ ಏನ್ ಮಾಡ್ಬೇಕಿದ್ರಿಪ್ಪ? ನಿಮ್ಮ ಪ್ರಪಂಚ ಜೀವನದೊಳಗ ಕುಂದು ಕೊರತೆಗಳು ತರಲಾರ್ದಂಗ ನೋಡ್ಕೊತಾಳಂತೇಳಿ ಸ್ವಭಾವ ಕೈ ಎತ್ತಿ ಹೇಳುವಂತ ಮಾತೈತೆ ಆತ್ಮೀಯ ಬಂಧುಗಳೇ. ಹೌದು 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 ಹೌದಾ? ಮಹತ್ವರಾಗಿರ್ತಕ್ಕಂಥವ್ರ ಒಂದು ಮಾತಿನೊಳಗ ಮಾತು ಹೇಗೆ ಹೇಳ್ತಾರ ಕಲ್ಲೋಣ. ಏನ್ ಹೇಳ್ತಾರಿಪ್ಪ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳುವರೆಲ್ಲ ಶರಣರಿರುವುದಿಲ್ಲ. ಹೌದು ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳವರೆಲ್ಲ ಶರಣರಿರುವುದಿಲ್ಲ. ಪದವಿ ಪಡೆದವರೆಲ್ಲ ಜ್ಞಾನಿಗಳೆಲ್ಲ ಕಂತಿ ಭಿಕ್ಷವನ್ನೆತ್ತಿ ತಂದ ಹಿಟ್ಟ ಮಾರವನು ನಿಜವಾದ ಜಂಗಮನ್ನಲ್ಲ. ಮಿಂಚುವುದೆಲ್ಲ ಅಪ್ಪಟ್ಟ ಬಂಗಾರವಲ್ಲ, ಹೊರಗೆ ಹಚ್ಚಿ ನೋಡಿಂದ ಕುಮಾರಕ್ಕ ಕೈಯ ಅಂತ ಇದೇ ಮಾತನ್ನ ಯಾಕೆ ಹೇಳ್ತಾರಪ್ಪ ತುಂಬಿದ ಸಭದಾಗ? ಇದೇ ಮಾತನ್ನ ಯಾಕೆ ಹೇಳಬೇಕಾಗ್ಯದ? ಯಾಕೆ ಹೇಳ್ಬೇಕಾಗ್ಯದ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಕೇಳಿದ್ರ ಇದೇ ಮಾತನ್ನ ಯಾಕೆ ಹೇಳ್ತಾರಪ್ಪ? ಅರ್ಥ ಏನು? ನಮ್ಮ ಹೊಲದೊಳಗ ಒಂದು ಮಾವಿನ ಮರ ಬೆಳೆದಿತ್ತು ಅಂತ ಕೇಳಿದ್ರೆ ಗಿಡ ತುಂಬಾ ಸಾವಿರಾರು ಗಟ್ಟಲೆ ಹೂ ಬಿಟ್ಟಾದ ಕರೆ. ಬಿಟ್ಟದ ಕರೆ. ಬಿಟ್ಟಿರ್ತಕ್ಕಂಥ ಹೂವ ಎಲ್ಲ ಕಾಯಾಗಿ ಬಂದು ನಮ್ಮ ಬಾಯಾಗ ಬೀಳುತ್ತಾವ ಅಂತೇಳಿ ಭರವಸೆ ಇಡ್ಲಿಕ್ಕೆ ಹೋಗಬೇಡ. ಸುಂಟರಗಾಳಿ ಬಿಟ್ರೆ ಎಲ್ಲ ಹೂ ಎಲ್ಲ ಉದುರು ಹೊಕ್ಕಾವು. ಕೆಲವೊಂದು ಹೂ ಉದುರಿ ಹೋಗುತ್ತಾವ, ಕೆಲವೊಂದು ಹೂವ ಕಾಯಿ ಆಗುತ್ತಾವ. ಹೌದು. ಇನ್ನು ಪುರಾಣ ಹೇಳವರೆಲ್ಲ ಶರಣರಲ್ಲ ಬರುವುದಿಲ್ಲ ಅಂತ ಹೇಳಿದ್ರು. ಯಾಕೆ ಹೇಳ್ಬೇಕ್ರಪ್ಪ ಇದ ಮಾತಾ? ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ನಮ್ಮ ದಂಡಾಪುರ ಗ್ರಾಮಕ್ಕ ಪ್ರವಚನ ಹೇಳಬೇಕ್ರಿ ಅಪ್ಪಾಜಿ ಅವರು ಅಂತ ಕೇಳಿದಾಗ ಸಾಧುಗಳೇನು ಮಾಡ್ತಾರ? ಏನು ಮಾಡ್ತಾರ್ರಿಪ್ಪ? ಕೆಲವೊಬ್ಬರು ಒಂದು ತಿಂಗಳ ಪ್ರವಚನ ಹೇಳಬೇಕಾಗಿತ್ತು ಅಂದ್ರೆ 50,000 ಬೇಡ್ತಾರ. ರೊಕ್ಕಕ್ಕೆ ಸಲ ಬೇಡ್ತಾರ. ಇವ್ರು ಎದಕ್ಕ ತಮ್ಮ ಮನೆ ಪ್ರಪಂಚ ನಡೆಸುಗೋಸ್ಕರವಾಗಿ ಹೇಳುವಂತ ಜಂಗಮರು ಶರಣರು ಸಾರಿ. ಯಾಕಂತ ಕೇಳಿದ್ರೆ ಕೆಲವೊಬ್ರು ಆತ್ಮ ಉದ್ಧಾರಕ್ಕಾಗಿ ಹೇಳೋರದಾರ, ಕೆಲವೊಬ್ರು ಮನೆ ಪ್ರಪಂಚ ನಡೆಸೋಗೋಸ್ಕರವಾಗಿ ಹೇಳೋರದ. ಹೌದು ಹೌದು. ಆತ್ಮ ಉದ್ಧಾರಕ್ಕಾಗಿ ಹೇಳಿ ನಿಮ್ಮೆಲ್ಲ ಅಗಲಿ ಹೋದ್ರು ಯಾರು? ವಿಜಯಪುರದ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ನಡೆದಾಡುವ ದೇವರನಿಸಿಕೊಂಡು ಹೋದ್ರು. ಎಂತ ಕಲಿಯುಗದಾಗ ನಡೆದಾಡುವ ದೇವರನಿಸಿಕೊಂಡು ಸಿದ್ದೇಶ್ವರ ಅಪ್ಪ ಅವರು. ಯಪ್ಪ ನಮ್ಮೂರಿಗೆ ನೀವು ಪ್ರವಚನ ಹೇಳಕ್ ಬರ್ಬೇಕಂತ ಕೇಳಿದ್ರು, ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಅವ್ರ ಅಂಗಿಗೆ ಕಿಸೆ ಅಂತಕ್ಕಂಥದ್ದು ಹೊಲಸಲಿಲ್ಲ. ಹೌದು ಹೌದು. ಒಂದು ಮಾತನ್ನ ಹೇಳ್ತಿದ್ರು ಅವ್ರು. ಏನ್ರಿಪ್ಪ? ಯಪ್ಪ ನಾನು ನಿಮ್ಮೂರಿಗೆ ಪ್ರವಚನ ಹೇಳಕ್ ಬರಬೇಕಾಗಿತ್ತು ಅಂದ್ರೆ ಒಂದು ಅನ್ನದ ಸೌಕರ್ಯ, ಒಂದು ನೀರಿನ ಸೌಕರ್ಯ. ಯಾರಿಗೆ ಬೇಕು ಅನ್ನದ ಸೌಕರ್ಯ? ಬಂದಿರ್ತಕ್ಕಂಥ ಭಕ್ತರಿಗೆ ಬೇಕು. ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಇವೆರಡು ಇಟ್ಟಂತ ಕೇಳಿದ್ರೆ ನಾನು ನಿಮ್ಮೂರಿಗೆ ಪ್ರವಚನ ಹೇಳಕ್ ಬರ್ತೀನಿ ಅಂತೇಳಿ ಹೇಳ್ತಿದ್ರು. ಅಂತ ಪುಣ್ಯಾತ್ಮರ ಈ ಜಗತ್ನಾಗ ಇದ್ರು. ಯದಾರತ್ತೆ ತಿಳ್ಕೊಂಡು ಇನ್ನೂವರೆಗೆ ಸೂರ್ಯ ಹೊಂಡತಾನ, ಸೂರ್ಯ ಮುಣಗುತ್ತಾನ. ಹೌದು. ಅಂತವ್ರಿಗೆ ನಿಜವಾದ ಶರಣರು ಅಲ್ಲಕ್ಕೆ ಬರ್ತೈತಿ. ಬರ್ತದ್ರಿಪ್ಪ. ಯಾಕಂತ ಕೇಳಿದ್ರೆ ಈ ದೇಶವನ್ನು ಬಿಟ್ಟು ಪರದೇಶದಾಗ ಹೋಗಿ ಪ್ರವಚನ ಮಾಡಿ ಬಂದರು. ಯಾರು? ಸಿದ್ದೇಶ್ವರ ಅಪ್ಪಾಜಿ ಅವರು. ಪರದೇಶದಿಂದ ಎಷ್ಟೋ ಮಂದಿ ಬಹುಮಾನ ಕೊಡಬೇಕಂತ ತಿಳ್ಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ತಂದು ಕೊಟ್ಟರು. ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಬರೇ ನಾವು ನೀವೇನು ಮಾಡ್ತಿದ್ದೀವಿ? ನಮ್ಮ ತರದ್ರ ಮನೆಯಾಗ ಡಿಗ್ ಹೊಡ್ತಿದ್ದೇವೆ ಅಂತವಲ್ಲ, ಶರ್ಗೊಡ್ಡಿ ತರ್ತಿದ್ದೀವಿ ನಾವು. ಶರ್ಗೊಡ್ಡಿ ಹೌದು. ಅವ್ರು ಕೊಡ್ಲಿಕ್ಕೆ ಕಸಗೊಂಡ್ರೆ ಬರ್ತಿದ್ದೇವೆ ನಮ್ಮಂತವ್ರು ನಿಮ್ಮಂತವ್ರು. ಇರ್ಲಿ. ಯಾಕಂತ ಕೇಳಿದ್ರೆ ಪದವಿ ಪಡೆದವರೆಲ್ಲ ಜ್ಞಾನಿಗಳೆಲ್ಲ ಮಿಂಚುವುದೆಲ್ಲ ಅಪ್ಪುಟ್ಟ ಬಂಗಾರವಲ್ಲ ಅಂತ ಕೇಳಿದ್ರೆ, ಬಂಗಾರ ಇರ್ಬೇಕಾದ್ರೆ ಏನ್ ಚೆಕ್ ಮಾಡಬೇಕು? ಗಂಚ ಮಿಂಚತೈತಿ, ಹಿತ್ತಾಳಿ ಮಿಂಚತೈತಿ, ತಾಮ್ರ ಮಿಂಚತೈತಿ, ಗುಡಿಯಾಗಿನ ಲೈಟ್ ಮಿಂಚದ ಬಂಗಾರ ಕಲರ ಎಲ್ಲಾನು ಮಿಂಚತೈತಿ ಅಂತ ತಿಳ್ಕೊಂಡು ಬಂಗಾರ ಅಂತೇಳಿ ನಂಬಲಿಕ್ಕೆ ಬರಂಗಿಲ್ಲ. ಮತ್ತ ಬಂಗಾರನ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ? ಆ ಬಂಗಾರದ ಗುಣ ಗುರುತಾಗಬೇಕಾಗಿತ್ತಪ್ಪ ಅಂತಂದ್ರೆ ಪತ್ತಾರನ ಬತ್ತಕ್ಕ ಹೊರಗಲ್ಲ ಅಂತಕ್ಕಂಥದ್ದು ಇರ್ತೈತಿ. ಹೌದು. ಆ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿದಾಗ ಬಂಗಾರದ ಗುಣ ಗುರುತಾಗುತ್ತೈತಿ. ಹೆಂಗ ಬಂಗಾರದ ಗುಣ ನೋಡಲಕ್ಕ ಹೊರಗಲ್ಲ ಬೇಕು. ಇವತ್ತಿನ ದಿವಸ ಕಲಬುರಗಿ ಮ್ಯಾಲ ಮತ್ತು ಗಳ್ಳೂರಿಗೆ ಮ್ಯಾಲಿನ ಶಾಣೆ ಹತ್ತರ ನೋಡ್ಲಿಕ್ಕೆ ಹೊತ್ತು ಮಣಿಗೆ ಸಂಜೆ 5 ಗಂಟೆವರೆಗೂ ಕೂಡ ಹೊರಗಡೆ ಯಾರತ್ತ ಕೇಳಿದ್ರ ಯಾರಪ್ಪ? ದಂಡಾಪುರದ ದೈವ ನಮ್ಮದು ಇವತ್ತು ಹೊತ್ತು ಮುಳುಗುತ್ತಾನ ಹೊರಗಲ್ಲ ಅನ್ನುವಂತ ಮಾತು ಹೇಳಬೇಕಾಗಿದೆ. ಭಂಡಾರ ವಿಷಯದೊಳಗ ಕಮ್ಮಿ ವಿಷಯದಾಗ ಏನೇನು ಮಾತಾಡ್ತಾರೆ 5 ಗಂಟೆಗೆ ನಿಮಗೆ ನಿರ್ಣಯ ಕೊಡ್ತಾರೆ ಕಮಿಟಿ ಅವರು. ಬಹಳಷ್ಟು ಮಾರ್ಮಿಕವಾಗಿ ಇವತ್ತಿನ ದಿವಸ ನಮ್ಮ ಕಮಿಟಿ ಅನ್ನೋರಾಗಿರ್ತಕ್ಕಂಥವ್ರು ಒಂದು ಕಂಬಳಿ ಮತ್ತು ಒಂದು ಭಂಡಾರ ಅಂತಕ್ಕಂಥ ವಿಷಯವನ್ನ ಇಟ್ಟ ಬಹಳ ಚಂದ್ರಶೇಖರ್ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕಂತ ಕೇಳಿದ್ರೆ ಹಾದ ಮತಕ್ಕೆ ಒಳ್ಳೆ ಬೇಕಾಗುವಂತ ವಿಷಯವನ್ನ ಇವತ್ತಿನ ದಿವಸ ಹೊತ್ತು ಮುಳುಗುತ್ತಾನ ಎತ್ತಿ ಬೆಳೆಸಬೇಕಂತ ಆಶಯವನ್ನಿಟ್ಟುಕೊಂಡು ವಿಶೇಷ ಸಂವಾದ ಇಟ್ಟ. ಭಂಡಾರ ಮತ್ತು ಕಂಬಳಿ
ಕಂಬಳಿ ಇಟ್ಟಾರ. ಹೌದು. ನಮ್ಮ ಸರಜೋಡಿ ಕಲಾವಿದರಾಗಿರ್ತಕ್ಕಂಥವ್ರು ವಿಷಯವನ್ನು ಹಿಡ್ಕೊಂಡ್ರು. ಏನ್ ಹಿಡ್ಕೊಂಡಾರ್ರಿಪ್ಪ? ಏನು ವಿಷಯವನ್ನು ಹಿಡ್ಕೊಂಡಾರ ಅಂತ ಕೇಳಿದ್ರ, ಏನ್ ಹಿಡ್ಕೊಂಡ್ರು? ಜಗತ್ತಿನೊಳಗ ಭಂಡಾರ ಅಂತಕ್ಕಂಥದ್ದು ಶ್ರೇಷ್ಠ ಐತಿ. ಹಾ, ನಿಮ್ಮ ಪಾಲಿಗೆ ಕಂಬಳಿ ಅನ್ನೋದಾದ. ಕಂಬಳ ಮಟ್ಟ ಮೊದಲಿಗೆ ಎಲ್ಲಿ ಹುಡ್ತು? ಭಂಡಾರ ಮಟ್ಟ ಮೊದಲಿಗೆ ಎಲ್ಲಿ ಹುಡ್ತು? ಹಾಲು ಮತ್ತಕ್ಕೆ ಹೆಂಗ ಬತ್ತು? ಕಂಬಳಿ ಹೆಂಗ ಬತ್ತು ಅಂತಕ್ಕಂಥದ್ದು ನೀವ್ ಹೇಳ್ಬೇಕು, ಅವ್ರು ಹೇಳ್ಬೇಕು, ಕೂತದ ಕಾಟ ಮಾಡ್ಬೇಕು. ಸ್ವಲ್ಪ ಉಸಿರು ಸಣ್ಣ ಬಿಡುತ್ತೇನ. ನಾವು ಮಾತಾಡಕತ್ರ ಹಿಂಗ ನಾವು ನಮ್ಮ ಸರಜೋಡಿ ಕಲಾವಿದರು ವಿಷಯ ಮಾತಾಡಿದ್ರು ತಾವೆಲ್ಲರೂ ಕೇಳಿ. ಏನ್ ಮಾತಾಡಿದ್ರಿಪ್ಪ ನಮ್ಮ ತಂಗಿಯವರು? ಭಂಡಾರ ನನ್ನ ಪಾಲಿಗೆ ಉಳಿಲೆ ತಿಳ್ಕೊಂಡು ಭಂಡಾರದ ವಿಷಯ ಕೊಟ್ರು. ಅವ್ರು ಏನಂತೇಳಿ ಏನು ಕೊಟ್ಟಾರ್ರಿಪ್ಪ? ಆದ್ರೆ ಪೋಟದಾಗ ಅವಳ ಜಮಗೊಂಡಕ್ಕ ನಾವು ಹೊಟ್ಟೆಲೆ ಪಲಸಂತ ನಿಂತಿಲ್ಲ. ಪಲಸಂತ ಇಲ್ಲಾರ್ದಂತ ಸಂದರ್ಭದೊಳಗ ಮಂಜಾಗಿ ಬಾಳುವುದು ಯಾಕೋ, ಲೋಕದೊಳಗಪ್ಪ ಕೀರ್ತಿಗಳು ಯಾಕೋ, ಬೆಳ್ಳಿ ಬಂಗಾರ ಯಾರಿಗೆ ಬೇಕು? ಮನೆ ಒಳಗ ಮಕ್ಕಳಿದ್ದರೆ ಸಾಕು. ಬಂಜಾಗಿ ಮಂದಿ ಕೈಲಿ ನಿಂದೆಲ್ಲ ಮಾತಾಡಿಸುವ ಬಾಳುವಂತ ಸಂದರ್ಭದೊಳಗೆ ವಿಷ ಕೊಡೋದು ಪ್ರಾಣ ಕೊಡಬೇಕಂತ ತಿಳ್ಕೊಂಡು ಜಮಗೊಂಡಕ್ಕನ್ನ ನಿರ್ಧಾರ ಮಾಡಿದಂತ ಸಂದರ್ಭದೊಳಗ ಏನಾಯ್ತು? ಯೋಗಿನಾದ ಅಮೋಘ ಸಿದ್ಧ ಮುತ್ಯ ದೇವಲೋಕದ ಕೊರವಿಯನ್ನ ಕೊಟ್ಟ ಕಳಿಸಿದ ಜಮಗೊಂಡಕ್ಕನ್ನ ಅವನ ಮನೆತನಕ್ಕ. ಹೌದು ಹೌದು. ಏನಂತೇಳಿ ಕೊರವಂದಿ ಶಕುನ ಹೇಳಿದಳು. ಏನಂತ ಹೇಳಿದ್ರು? ಆ ಕೊರವಿ ಹೇಳಿದ ಮಾತನ್ನು ತರಕಿಲ್ಲ. ಅವ್ರಿಗೆ ಸುಮ್ಮ ಮಾತಾಡಂಗ ಮಾತಾಡಿಬಿಟ್ರು. ಹೌದಾ? ಯಾಕಂತಾರ ಹಿರಿಯರು? ಯಾಕಂತ ಹಿರಿಯರು? ಪೋರಿ ಮನಿ ಮಾಡಲಿಲ್ಲ, ಪಾರ್ ಹೊಲ ಮಾಡ್ಲಿಲ್ಲ. ಹೌದಾ? ಪಾರ್ ಹೊಲ ಮಾಡ್ಲಿಲ್ಲ, ಪೋರ್ ಮನಿ ಮಾಡ್ಲಿಲ್ಲ. ಅಲ್ಲಿ ಮತ್ತು ಇಂತ ಮಾತ ಹುಸಿನ ಇದು ಯಾಕೆ ಹೇಳೋದಂತ ಕೇಳಿದ್ರ, ಯಾಕೆ ಹೇಳೋದಾದ? ನಾಟ್ಯ ಪೋತ ಜಮಗೊಂಡಕ್ಕನ್ನವ ಮಕ್ಕಳಿದ್ದಿಲ್ಲ. ಕರೆಯದ ಮಾತ, ಕರೆಯದ ಮಾತ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗ್ಯಾರ, ಪಟ್ಟಣ ಕೆಳಗ ಅರಿಕ್ಯಾರ. ಅರಿಕ್ಯಾರ ಮೂಗಿ ಸಿದ್ಧ ತೊಟ್ಟಿಲ್ಲ ಕೊಟ್ಟ ಕಳಿವಾನ ಅಂತೇಳಿ ಜಗತ್ತಿನೊಳಗ ಬಿರದಾದ ಯೋಗಿನಾದ ಮೋಕ್ಷದ ಮುತ್ತ. ನೀವು ಮಾತಾಡ್ತೀರಿ, ಅವರು ಮಾತಾಡ್ತಾರ. ಏನಾಗೈತಿದ್ರೆ ನಾನು ಮಾತು ಕೇಳ್ತೀನಲ್ಲಿ. ಏನು? ಕಂತುಬಾಯಿ ಮಾಮನ ಸೇವೆ ಮಾಡ್ತಾಳೆ ಎಲ್ಲಿ ಅರಕೆರೆ ಗುಡದಾಗ. ಕನಬಾಯಿ ಪದ್ಮಾವತಿ ಸೇವೆ ಮಾಡ್ತಾಳೆ ಅರಕೆರೆ ಅರಮನೆ ಒಳಗ. ಆ ಕೊಂತುಬಾಯಿ ಹೋಗಕ್ಕಿಂತ ಮೊದ್ಲು ಕನಬಾಯಿ ಮಕ್ಕಳ ಸಂತಾನ ಪಡ್ಕೊಳ್ಬಾರ್ದು. ಮತ್ತೆ ಕೊಂತಬಾಯಿಗೆ ಕೊಡ್ಬೇಕಾಗಿತ್ತಲ್ಲ ಭಂಡಾರ ನೀಡಿ ಮಕ್ಕಳ ಸಂತಾನ ಯಾಕೆ ಕೊಡಿಲ್ಲ? ಬರೋಬರಿ ಅದು ಮಾತು ನಿಂದು. ಮತ್ ನೀವತ್ತು ಜನ ಹೇಳಕತ್ತೀರಿ ಮಸ್ತರ್ ಹುಚ್ಚಲ್ರಿ ಇಲ್ಲೋ. ನೆಟ್ಟು ಶಾಣೆ ಹತ್ರ ನಮಗೂ ಬೇಕಲ್ಲ. ನೀ ಹೆಂಗಾಗ್ಯದ ಗೊತ್ತಾನೆ ಶಾಣೆ ಶಾಣೆ ಅನ್ನ ಹೆಂಗಾಗ್ಯದತ್ತ ಕೇಳಿದ್ರ ಶಾಲ್ಯಾಗ ಮಾಸ್ತರ್ ಕೇಳನತ್ತ ಹುಡುಗರಿಗೆ. ಏನತ್ತ? ಹುಡುಗಿಗೆ ಅಭ್ಯಾಸ ಕೇಳನತ್ತ. ಯವ್ವ ನಾಳೆ ನಿನಗೆ ಜೀವನದ ಉದ್ದೇಶದ ಆಸೆ ಏನೈತಿ ಅಂತ ಕೇಳ. ಅವಾಗೆಲ್ಲ ಹೇಳ್ತಾರ್ರಿಪ್ಪ. ಹುಡುಗಿ ಹೇಳಲತ್ತ, ನೋಡ್ರಿ ನಾ ದೊಡ್ಡಕ್ಕಾಗಿ ನಾಳೆ ನನಗ ಒಳ್ಳೆ ಶಾಲೆ ಕಲಿತ ಬಳಕ ಮುಂದೆ ಮತ್ತೊಂದು ಮನೆಗೆ ಮಾಡಿ ಕೊಟ್ರಪ್ಪ ಅಂತ ಕೇಳಿದ್ರು. ನನ್ನ ಆಸೆ ಏನೈತಿ ಅಂತ ಕೇಳಿದ್ರ, ಏನ್ರಿಪ್ಪ? ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ವೀರ ರಾಣಿ ಕಿತ್ತೂರ ರಾಣಿ ಚೆನ್ನಮ್ಮನಂತ ಮಗಳು ಹಡಿಬೇಕು ಅನ್ನೋ ಆಸೆ ಆಗ್ಯದ ನೋಡುತ್ತೆ. ಆಸೆ ಬಾಳ ಪರಂಕರ್ ಬರ್ತಾ ಬಿಡು. ಮಾಸ್ತರ್ ಅನ್ನತ್ತ, ಏನ್ ಅಡ್ಡಿ ಇಲ್ಲ ತಂಗಿ, ಹುಟ್ಟಿದ್ರೆ ಹುಟ್ಟಬೇಕು ನಿನ್ನಂತ ಮಗಳನ್ನ. ಹುಟ್ಟಬೇಕಿಂತ ಹುಸಿರೇನಂತ ಅವರು. ಇನ್ನೊಂದು ಮಾತು ಕೇಳೋದಂತ ಮತ್ತೊಬ್ಬ ಹುಡುಗಿಗೆ ಅಭ್ಯಾಸ. ಏನ್ರಿಪ್ಪ? ನಿನ್ನ ಜೀವನದ ಉದ್ದೇಶ ಏನೈತಿ ಅಂತೇಳಿ ಆ ಹುಡುಗಿ ಹೇಳಲತ್ತ, ಆ ಹೆಣ್ಣು ಮಗಳ ಕಿತ್ತೂರ ರಾಣಿ ಚೆನ್ನಮ್ಮನಂತ ಮಗಳು ಹಡಿದ್ರ ಅದೇ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ. ಹೌದು. ಗಂಡ ಮೆಟ್ಟಿದ ಪುಂಡ ನಾಡ ಮಲಾಪ್ರಭಾ ದಂಡಿಗಿದ್ದಿರ್ತಕ್ಕಂಥ ಗಂಡ ಮೆಟ್ಟಿದ ಪುಂಡ ನಾಡ ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗೆ ಜನ್ಮ ತಾಳಿ ಬಂದ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈ ಬಟ್ಟಾಗಿರ್ತಕ್ಕಂಥವ ಕ್ರಾಂತಿವೀರ ಸಂಗೊಳ್ಳಿ ರಾಣಿ ಅಂತ ಮಗನ ಹಡಿಬೇಕು ಆಸೆ ನಂದದಂದಳತೆ. ಮಾಸ್ತರ್ ಅಂತಂದ್ರ ಏನಿದ್ರು ನಿಮ್ಮ ಕನಸು ಎಟ್ಟೆ ಅಲ್ಲಿ ಭಗವಂತ ನನಸು ಮಾಡ್ಲಿ ಅಂತಂದ. ಇಬ್ರು ಹೆಣ್ಣ ಮಕ್ಕಳ ಕುಂದ್ರಿಸಿದ ಗಂಡು ಹುಡುಗರು ಕೇಳ್ತಾರ ಮಾಸ್ತರ. ನಿನ್ನಂತ ಹುಡುಗನೇ ಅಭಿಷೇಕ ಕೇಳಂತಾವ. ನನ್ನಂತ ಹುಡುಗರು ಸರ. ಇಲ್ಲ ಸರ್, ಬಹಳ ಚಂದ ಇದು ಮುಂದೆ ಇದು ಮಾಡೋಣ. ನಿನಗ್ ಕೇಳಂತಾವ ನಿನ್ನಂತ ಹುಡುಗಿಗೆ ಎಬ್ಬಿಸಿ. ನನ್ನಂತ ಹುಡುಗಿಗೆ ಏನು ಕೇಳ್ತಾರೋ? ಏ ತಮ್ಮ ನಿಂದೇನು ಜೀವನದ ಉದ್ದೇಶ ಅಂತ ಕೇಳದಾಗ ನಿನ್ನಂತ ಹೇಳದಂತಾವ. ಏನಂತ? ಸರ್ ಏನಿಲ್ರಿ, ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಮಗಳು ಅಕ್ಕಿ ಹಡಿತಿದಳಪ್ಪ ಅಂತಂದ್ರ ಅಕ್ಕಿನ ಬಲಗಾಯ ಒಟ್ಟಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತ ಮಗನ ಇಕ್ಕಿ ಈ ಹೆಣ್ಮಗಳು ಹಡಿತಿದಳಂದ್ರ ಹೌದಾ ಅವ್ರಿಬ್ಬರಿಗಿನ ಅಪ್ಪ ಆಗ್ಬೇಕನ್ನೋ ಉದ್ದೇಶ ಅದಂದ್ರ ಅವನು ಕೊಡ್ಸಾಲ ಕುಸುಳೆ ಮಗನ ಬಾಳ ಶಾಣತನ ಉಡ್ಸ್ಲಿಕ್ ಹೋಗ್ಬೇಡ. ಶಾಣತನ ಉಡ್ಸೋಕಂದ್ರೆ ಹಿಂಗ ಹಾಕದ್ರೇನು? ಇದು ಬೆಳಗಾವಿ ಜಿಲ್ಲಾ ತಾಲೂಕ ದಂಡಾಪುರದೊಳಗೆ ಕಾರ್ಯಕ್ರಮ ಕೊಡ್ಲಿಕ್ಕತ್ತೀವಿ. ಹೌದಾ, ಕೊಡ್ಲಕತ್ತೇವಲ್ಲ. ಕರೆ ಇಲ್ಲಿ ಜನ ಹೆಂಗೈತಿ? ಹೆಂಗದ? ಹಾಲು
ಮತ್ತ ಅಟ್ಟೆ ತಿಳ್ಕೊಂಡಿಲ್ಲ 18 ಹಾಲು ಮತ್ತ 2 ಹರ್ಕೊಂಡು ಕುಡಿದಿರ್ತಕ್ಕಂತ ನಾಡ ಬೆಳಗಾವಿ ಜಿಲ್ಲಾ. ಬೆಳಗಾವಿ ಜಿಲ್ಲಾ ಈ ಕಡೆದಿಂದ ಹರ್ಕೋತ ಬಂದಿರ್ತಕ್ಕಂತ ಯಾಕಂತ ಕೇಳಿದ್ರ ಮಟ್ಟದಲ್ಲಿ ಹಾಗೆ ಅದು. ಆ ಕಡೆ ನಮ್ಮ ಕಡೆ ಸ್ವಲ್ಪ ಬಂದಿರ್ತಕ್ಕಂಥದ್ದು ಏನೋ ಗುಟ್ಟಕ್ಕೆ ನೀರು ಕುಡಿದಿದ್ರು ಕಲಾವಿದರು ನಾವು. ಹೌದು ಹೌದು. ಯಪ್ಪ ನಿಮಗೊಂದು ವಿನಂತಿ ಅದ ಯಾಕಂತ ಕೇಳಿದ್ರೆ ನಾವು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವ್ರು ಸ್ವಲ್ಪ ನಮ್ಮ ಭಾಷೆ ದುರಸಾದ್ರು ನೀವು ಎತ್ತಿ ಉಡಿಯಾಗ ಹಾಕೋಬೇಕು ತಾಯಿ ತಂದೆ ನೀವು ಅಂತ ಹೇಳಿ ನಂಬಿ ನಾವು ಇಲ್ಲಿ ತನಕ ಬಂದೇವಲ್ಲ. ಸರ್ಜಾರಿ ಕಲಾವಿದರಿಗೆ ಹೇಳೋದಲ್ಲ ಏನ್ರಿಪ್ಪ ಭಂಡಾರ ಕಾರ್ಯಕ್ಕೆ ಮತ್ತು ಭಂಡಾರ ಕೊಟ್ಟರು ನಾಟ್ಯ ಬೋತಲ ಗೌಡ ಜಬಗೊಂಡ ಕಣ್ಣವ್ವ ಮಾಧುಲಿಂಗ ಹುಟ್ಟಿ ಬಂದ. ಹೌದು ಬರಬರಿ ಮಾತಾ. ಅಂಬಳಿದಿಂದ ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರಿ ತಂಗಿ ವಿಷಯ ಕೊಟ್ಟಿದ್ದಿ ಕರೆ ಅದು ಮಾತ. ಹೌದಾ ಭಂಡಾರ ಎಲ್ಲಿದಿಂದ ಬತ್ತು ಅದನ್ನ ಹೇಳಬೇಕಾಗಲ್ಲ. ಮಟ್ಟ ಮೊದಲಿಗೆ ಭಂಡಾರ ಎಲ್ಲ ತಿಂತ ದಂಡಾಪುರ ಊರ ಹುಟ್ಟೈತಂದ್ರೆ ಅದು 4 ಮಂದಿ ಒಪ್ಪಿಗೆಂದ್ರೆ ನಾವು ಒಪ್ಪಿದ್ದೇನೆ. ವಿಷಯ ಕೊಟ್ಟಿರಿ ಭಂಡಾರ ಹುಟ್ಟಿಸ್ಕೊಂಡು ಬರೀ ಯಾವಲ್ಲಿ ಹುಟ್ಟಿತು ಇಂಥ ಜನಕ್ಕೆ ಕೂತ ಜನಕ್ಕೆ ಅರ್ಥ ಆಗಬೇಕಾಗಲ್ಲ. ಭಂಡಾರ ಎಲ್ಲಿಂದ ಬತ್ತು, ಕಮಲ ಎಲ್ಲಿಂದ ಬತ್ತು, ಯಾರ ಕೈವಶ ಆಯ್ತು ಭಂಡಾರ. ಭಂಡಾರ ಮೊಟ್ಟ ಮೊದಲಿಗೆ ಭಂಡಾರ ತಗೊಂಡು ಹಚ್ಚಿದವರು ಯಾರು, ಭಂಡಾರದಿಂದ ಉದ್ದವರಾದವ್ರು ಯಾರು. ಹೌದು ಇಲ್ಲಿ ಬರಬೇಕಾಗಿದೆ ವಿಷಯಗಳನ್ನ. ತಂಗಿ ತಳಪಾಯಕ್ಕ ಹಚ್ಚಿ ಮಾತಾಡುವ ವಿಷಯ ಸಿಗುತ್ತೈತಿ. ಅಂದ್ರೆ ಒಂದು ದಂಡಿಗೆ ಹತ್ತದೇನ್ರಿ ಮಸ್ತಾರ. ಈಗ ವಿಷಯ ಕಂಬಳಿ ಪಾಲು ನಮಗೈತಿ. ನೀವ್ ಹೇಳ್ಬೇಕಾಗ್ಯದ ಕಮಲ ಎಲ್ಲಿಂದ ಹುಡಿತು, ಎತ್ತರಿಂದ ತಯಾರಾಯ್ತು. ಮೊಟ್ಟ ಮೊದಲಿಗೆ ಎಲ್ಲಾ ಧರ್ಮನ ಬಿಟ್ಟು ಹಾರಮತ್ತಕ್ಕೆ ಹೆಂಗ ಬತ್ತ ಕಮಲ ಅಂತಕ್ಕಂಥದ್ದು ನೀವ್ ಹೇಳ್ಬೇಕು. ಹೇಳಿಕೆ ನಾ ಬಿಡಂಗಿಲ್ಲ. ಈಗ ವಿಷಯ ಕೊಡೋದೈತಿ ಏನ್ರಿಪ್ಪ. ಈಗ ಹೇಳೋದಾದ್ರೆ ನಮ್ಮ ಸರಜೋಡಿ ಕಲಾವಿದರಿಗೆ ಏನು ಸಿದ್ಧಲಿಂಗ ಕವಿ ಹೇಳ್ತಾನ ಒಂದು ಮಾತಿನಾಗ. ಏನ್ ಹೇಳ್ತಾನ್ರಿಪ್ಪ. ಶ್ರೇಷ್ಠ ಐತಿ ಸಿದ್ಧರ ಜಾಡಿ ಜಗದಾಗ ಬೆಳಸೂನ 2 ಮ್ಯಾಲಿನವರ ಹಾಡಿ. ಹೌದು ಹೌದಾ. ಶ್ರೇಷ್ಠ ಐತಿ ತಂಗಿ ಸಿದ್ಧರ ಜಾಡಿ ಜಗದಾಗ ಬೆಳಸೂನ 2 ಮ್ಯಾಲಿನವರ ಹಾಡಿ. ಇದಕ್ಕಿಂತ ಹಿರಿಯರದಿತ್ತ ಪದ್ಧತಿ ರೂಢಿ ಪೂಜಾರಿ ಪಾದಕ್ಕ ಬೀಳರಿ ಬೇಡಿ. ಅಸಹ್ಯ ಪಟ್ರ ಕಲೂರಿಕೆ ಅವ್ರ ನಿಮ್ದು ಹೊತ್ತ ಮುಣುಗುದ್ರಾಗ ಬೀಳ್ತದ ರಾಡಿ ರಾಡಿ ಅಂತ ಹೇಳ. ರಾಡಿ ಬೇಡ್ರಿ ಸರ್. ಅವರು ಸಣ್ಣವರು ಇಲ್ಲ ನಮ್ಮ ತಂಗಿ ಪಾರ್ಟಿ ಅವರು ಇಲ್ಲ. ಅವ್ರು ತಪ್ಪು ತಿಳ್ಕೋಬಾರ್ದು. ಯಾಕಂತ ಕೇಳಿದ್ರೆ ವಿಷಯದ ಹಿಂಗ ಬರ್ತೈತಿ. ವಿಷಯಗಳು ಹಿಂಗ ಪ್ರಾಚೀನ ಮಾತು ಬರ್ತದೆ ಏನು. ಯಾಕಂತ ಕೇಳಿದ್ರೆ ಕಂಬಳಿ ಅವಲ್ಲಿ ಹುಟ್ಟಿತು. ಎಲ್ಲಿ ಹುಟ್ಟಿತು. ಶಿವನ ಪಟ್ಟ ಗಟ್ಟುವಂತ ಸಂದರ್ಭದೊಳಗ ಕಂಬಳಿ ಬೇಕಾಯ್ತು ಚಾಜಕ್ಕ. ಚಾಜಕ್ಕ ಕಂಬಳಿ ಬೇಕಾದಂತ ಸಂದರ್ಭದೊಳಗ ಕಂಬಳಿಯನ್ನು ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾವ. ಹೌದಾ. ಯಾರ್ಯಾರು ಋಷಿಗಳು ನೀವ್ ಹೇಳಿರ್ಲಾರ ನನಗೆ ಗುರುತಿಲ್ಲನ. ನಮ್ಗೆ ಗೊತ್ತಿದ್ದ 4 ಮಂದಿ ಕೇಳ್ತಿದ್ದ. ನಾನು ಬಡ 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 ಹೇಳ್ಬಿಡ್ತಿದ್ದೆ ಯಾರು ಹೇಳಿದಂಗ. ಇಲ್ಲ ಋಷಿಗಳ ರೋಮದಿಂದ ಕಂಬಳಿ ಅಂತಕ್ಕಂಥದ್ದು ಹುಡ್ತು. ಋಷಿಗಳ ರೋಮದಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ಯಾರಿಗೆ ಶಿವನ ಪಟ್ಟಗಟ್ಟುವಂತ ಸಂದರ್ಭದೊಳಗ ಕಂಬಳಿ ಅಲ್ಲಿ ಹುಡ್ತು. ಕೈಲಾಸದೊಳಗ ಕಂಬಳಿ ಹುಟ್ಟ್ಯಾರ. ಹೌದ್ ಹೌದ್ ಹೌದು. ಮುಂದೆ ನಮ್ಮ ಹಾಲ ಮತದ ಸಿದ್ಧರಿಗೆ ಕಂಬಳಿ ಹೆಂಗ ಬರುತ್ತು. ಕುರಿ ಉಣ್ಣಿಯನ್ನ ಕತ್ತರಿಸಿ ಕುರಿ ಉಣ್ಣಿದಿಂದ ಕಂಬಳಿ ಬಂದ. ಹೌದಾ. ಇನ್ನು ಕಂಬಳಿ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಆಯ್ತು, ಎಲ್ಲಿ ಶ್ರೇಷ್ಠ ಆಯ್ತು, ಎಲ್ಲಿ ಶ್ರೇಷ್ಠ ಆಯ್ತರಿಪ್ಪ. ಎಲ್ಲಿ ಶ್ರೇಷ್ಠ ಆಯ್ತು ಅಂತ ಕೇಳಿದ್ರೆ ಭಂಡಾರಕ್ಕೆ ಕಂಬಳಿಗೆ ಸಂಬಂಧ ಇಲ್ಲಾರ್ದಂಗ ವಿಷಯ ಕೊಡೋದೈತಿ. ನಮ್ಮ ಸರಜೋಡಿ ಕಲಾವಿದರು ಲಕ್ಷ್ಮೀಬಾಯಿ ವಿಷಯ ಕೊಟ್ಟಾಳ. ತಾವೆಲ್ಲರೂ ಕೇಳಿರಿ. ಏನ್ ಕೊಟ್ಟಾರ್ರಿಪ್ಪ. ಆ ವಿಷಯ ಸ್ವಲ್ಪ ಮಾತಾಡೋದೈತಿ. ಭಂಡಾರದಿಂದ ಮಾಧುಲಿಂಗ ಹುಟ್ಟಿ ಬಂದು ನಾತೆ ಪೋತದ ಗೌಡ ಜಬಗೊಂಡ ಕಣ್ಣು ಅವನು ಹೊಟ್ಟಾಗ. ಹೌದು ಹುಟ್ಟಿ ಬಂದ ಕರೆ ಅದ. ಮುಂದ ಅರಕೆರೆ ಅರಮನೆಯನ್ನು ಬಿಟ್ಟ ತಂದೆ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಟ ತಗೊಂಡು ಹೌದು ಮಾಧುಲಿಂಗ ಗಂಗಿ ನಾಡಿಗೆ ಹೊಂಟ. ಹೌದು ಹೌದು. ಅವಾಗ ಅವತಾರ ಅವತರಿಸಿದ್ದ ದೇವರಿಂದ ಬೆಳೆಸಿದ್ದ ಮನೆಗೆ ಬಂದು ಕೇಳ್ತಾರೆ ತಾಯಿ ನೇಳ ಪದ್ಮಾವತಿಗೆ. ಏನತ್ತ ಯಾವ ತಾಯಿ ನೇಳ ಪದ್ಮಾವತಿ ಅರಕೆರೆ ಅರಮನೆ ಕತ್ತಲಿ ಯಾತ್ರೆಗೋಸ್ಕರವಾಗಿ ಬಿದ್ದದ ಅಂತ ಕೇಳಿದಾಗ ಅವಾಗ ತಾಯಿ ಹೇಳ್ತಾರ ಮಕ್ಕಳಿಗೆ. ಯಪ್ಪ ಅರಕೆರೆ ಅರಮನೆ ಕತ್ತಲಿ ಯಾಕೆ ಬಿದ್ದದಂತ ಕೇಳಿದ್ರ ಪ್ರಸಾದ ಗಂಟಕ್ಕಂಥದ್ದಿತ್ತು. ಅದು ಬಂಗಾರ ವರ್ಣದಂಗ ಹೊಳಿತಿತ್ತು. ಆ ಬಂಗಾರ ವರ್ಣದ ಬೆಳಕಿನ್ಯಾಗ ಅರಕೆರೆ ಅರಮನೆ ತಳ ತಳ ಹೊಳಿತಿತ್ತ. ಹೌದು ಹೌದು. ಅಂತ ಪ್ರಸಾದ ಗಂಟ ನಿನ್ನ ತಂದೆ ಅಮೋಘಿಸಿದ್ದ.